ಸರ್ ಅಂದರೆ ಲಾಸ್ಟ್ 1 ಇಯರ್ ಪ್ರಾಬಬ್ಲಿ ಲಾಸ್ಟ್ 1 ಇಯರಿಂದ ಅವ್ರಿಗೆ 91 ಇಯರ್ಸ್ ಆದಮೇಲೆ ಲಾಸ್ಟ್ 1 ಇಯರಿಂದ ಹೆಲ್ತ್ ಇನ್ನೊಂದು ಸ್ವಲ್ಪ ಕಷ್ಟ ಆಯಿತು ಅಂತ. ಅಂದರೆ ಹಾಸ್ಪಿಟಲಲ್ಲಿ ಅಡ್ಮಿಷನ್ ಆಗುವಂಥದ್ದು ರೆಗ್ಯುಲರ್ ಆಗಿ ಈ ರೀತಿಯಾದಂಥ ಆಯಿತು. ಇಲ್ಲೂ ಮಲ್ಯ ಹಾಸ್ಪಿಟಲಲ್ಲೂ ಸ್ವಲ್ಪ ದಿನ 1.5 2 ಮಂತ್ಸ್ ಅಡ್ಮಿಷನ್ ಆಗಿದ್ದರು. ಅದಾದಮೇಲೆ ಬೇರೆ ಮಣಿಪಾಲ್ ಹಾಸ್ಪಿಟ್ಲಿಗೆ ಫಿಸಿಯೋಥೆರಪಿಗೆ ಹೋದರು ಅಂತ. ಇಲ್ಲಿಗೆ ಬಂದಾಗ ಲಾಸ್ಟ್ ಮೂಮೆಂಟ್ಸಲ್ಲಿ ಅವ್ರದ್ದು ಹೆಲ್ತ್ ಯಾವ ರೀತಿ ಇತ್ತು ಸರ್? ಅವರಿಗೆ ಆ್ಯಕ್ಚುಲಿ ಈ ವಾಸ್ ಕೀಪಿಂಗ್ ಎ ವೆರಿ ಗುಡ್ ಹೆಲ್ತ್. Any small problems, we used to settle it on that day itself. We were not allowing ಅದನ್ನು ಜಾಸ್ತಿ ಮಾಡ್ತಾನೆ ಇರಲಿಲ್ಲ ಪ್ರಾಬ್ಲಮ್ಸ್ ಎಲ್ಲ. ಸೊ in a way, because of his cooperation and his sincerity in taking medication, so ನಮಗೆ ಪ್ರಾಬ್ಲಮೇ ಇರ್ತಾ ಇರಲಿಲ್ಲ. ಏನಾದರೂ ಒಂದು ಸಣ್ಣ ಪ್ರಾಬ್ಲಮ್ ನೋಡಿದ್ರು ಕಾಲ್ ಬರೋದು, ಕಾಲ್ ಬಂದ ತಕ್ಷಣ ನಾನು ಅಟೆಂಡ್ ಮಾಡಿ ಐ ಯೂಸ್ ಟು ಟ್ಯಾಕಲ್ ಇಟ್ ಆ್ಯಂಡ್ ಟ್ರೀಟ್ ಇಟ್ ಸೊ ದ್ಯಾಟ್ ಹಿ ವಾಸ್ ಗೆಟಿಂಗ್ ಬೆಟರ್ ಆಲ್ವೇಸ್. ಆ್ಯಂಡ್ ಈ ಸರಿ ಮಾತ್ರ ಒಂದು ಚೆಸ್ಟ್ ಇನ್ಫೆಕ್ಷನ್ ಬಂತು. ಆ ಚೆಸ್ಟ್ ಇನ್ಫೆಕ್ಷನ್ ಬಂದು ಅದನ್ನು ನಾವು ಮಲ್ಯ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ವಿ ಸ್ಟಾರ್ಟೆಡ್ ಟ್ರೀಟಿಂಗ್. ಬಟ್ ಬಿಕಾಸ್ ಇದು ಕರೋನಾ ಅದೆಲ್ಲ ಸಿಚುವೇಶನ್ ಇದ್ದಾಗ, ರೆಸ್ಪಿರೇಟ್ರಿ ಪ್ರಾಬ್ಲಮ್ಸ್ ಜಾಸ್ತಿ ಇದ್ದಾಗ, ಅದನ್ನು ನಾವು ಅವ್ರಿಗೆ ಫ್ಯಾಮಿಲಿ ಆಲ್ಸೋ ಫೆಲ್ಟ್ ದಟ್ ಹಿ ನೀಡ್ಸ್ ರೆಸ್ಪಿರೇಟ್ರಿ ಕೇರ್, ಹಿ ನೀಡ್ಸ್ ರೆಸ್ಪಿರೇಟ್ರಿ ಪ್ರಾಬ್ಲಮ್ ಇದ್ದಾಗ ನಾವು ಸೆಂಟರ್ ವೇರ್ ದಿ ರೆಸ್ಪಿರೇಟ್ರಿ ಕೇರ್ ಇಸ್ ಗುಡ್, ಕ್ಯಾನ್ ವಿ ಗೋ ಟು ಮಣಿಪಾಲ್ ಹಾಸ್ಪಿಟಲ್ ಅಂದಾಗ ನಾನು ಇಟ್ ಈಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ಹಿಮ್ ವಿ ಟುಕ್ ಹಿಮ್ ಟು ದಿ ಮಣಿಪಾಲ್ ಹಾಸ್ಪಿಟಲ್ ಫಾರ್ ಎ ಬೆಟರ್ ರೆಸ್ಪಿರೇಟ್ರಿ ಕೇರ್. ಕಾರ್ಡಿಯಾಲಜಿ ಆದರೆ ನೀವಿದ್ದೀರಾ, ರೆಸ್ಪಿರೇಷನ್ ಆದರೆ ಡಾಕ್ಟ್ರು ಮಣಿಪಾಲ್ ಹಾಸ್ಪಿಟಲ್ ಚೆನ್ನಾಗಿದ್ದಾರೆ, ಅವ್ರು ನಮ್ಮ ಮೊದಲಿಂದ ನೋಡ್ತಾ ಇದ್ದಾರೆ. ಸೊ ಕ್ಯಾನ್ ವಿ ಗೋ ದೇರ್ ಅಂದಾಗ ನಾನೇ ಪರ್ಸ್ನಲಾಗಿ, ಅದರಲ್ಲೂ ಅವ್ರು ಎಷ್ಟು ನಮ್ಮ ಮೇಲೆ ಡಿಪೆಂಡೆನ್ಸ್ ಅಂದರೆ, ನೀವು ಬಂದರೆ ಮಾತ್ರ ನಾನು ಅಲ್ಲಿಗೆ ಹೋಗ್ತೀನಿ, ಇಲ್ಲಾಂದರೆ ನಾನು ಹೋಗಲ್ಲ. ಯಾರು ಹೇಳಿದ್ರು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೇಳಿದ್ರು, ಯಾರು ಹೇಳಿದ್ರು ಅವ್ರು ನಾನು ಹೋಗಲ್ಲ, ನೀವು ಬಂದರೆ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ನಾನೇ ಪರ್ಸ್ನಲಾಗಿ ಕರ್ಕೊಂಡು ಹೋಗಿ ಅಲ್ಲಿ ಅವ್ರು ಬಿಟ್ಟು ಅವರಿಗೆ ಬೆಸ್ಟ್ ಟ್ರೀಟ್ಮೆಂಟ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಅಬ್ರಾಡ್ ಹಿಯರ್ ಇಟ್ ಸೆಲ್ಫ್ ಇಫ್ ಯು ಕ್ಯಾನ್ ಗೆಟ್ ಎ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ನಾನು ಕರ್ಕೊಂಡು ಹೋಗಿ ಮಣಿಪಾಲ್ ಹಾಸ್ಪಿಟಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ದೀನಿ. ಮತ್ತು ಇನ್ನೊಂದೇನೆಂದರೆ, ಏನು ಕೊನೆಯ ಕ್ಷಣಗಳಲ್ಲಿ ಅವರು ಮೊನ್ನೆ ರಾತ್ರಿ 2 ಗಂಟೆ 2:15 ಏನು ಸಾವನ್ನಪ್ಪಿದ್ರು, ಆ ಸಮಯದಲ್ಲೂ ತಮಗೆ ಫೋನ್ ಕಾಲ್ ಬಂದಿತ್ತು, ತಾವು ಅಲ್ಲೇ ಹೋದ್ರಿ ಟ್ರೀಟ್ ಮಾಡಿದ್ರೆ ಅಂತ. ಆ ಮೂಮೆಂಟಲ್ಲಿ ಹೇಗಿತ್ತು ಸರ್ ಅವ್ರ ಕಂಡೀಷನ್, ಹೇಗಿತ್ತು, ಹೇಗಾಯಿತು? ಅವ್ರಿಗೆ ಮನೇಲೇ ಏನೇ ಅಬ್ನಾರ್ಮಲ್ ಆದರೂ, ಟೆಂಪ್ರೇಚರ್ ಜಾಸ್ತಿ ಆದರೂ, ಪಲ್ಸ್ ಜಾಸ್ತಿ ಆದರೂ, ಪಲ್ಸ್ ಇದ್ದರೂ ಅದನ್ನು ನನಗೆ ಇನ್ಫಾರ್ಮೇಷನ್ ಇಮಿಡಿಯೇಟ್ ಬರುತ್ತೆ. ಯಾಕೆಂದರೆ ನಮ್ಮ ಕಡೆಯಿಂದ ಮನೆಯಲ್ಲಿ ನರ್ಸಿಂಗ್ ಪೀಪಲ್ ಆರ್ ಅಡ್ಮಿಟ್ ಮನೇಲಿರ್ತಾರೆ, ಅವರು ಚೆಕ್ ಮಾಡ್ತಾ ಇರ್ತಾರೆ, ಅವ್ರು ನೋಡ್ಕೋತಾ ಇರ್ತಾರೆ, ಕೇರ್ ಟೇಕರ್ಸ್ ಅಂತ. ಆ್ಯಂಡ್ ದೇ ಇಮಿಡಿಯೇಟ್ಲಿ ಇನ್ಫಾರ್ಮ್ ಆ್ಯಂಡ್ ಅಕಾರ್ಡಿಂಗ್ಲಿ ವಿ ಟೇಕ್ ಕೇರ್. ಅದರ ಮೇಲೆ ನಂದೇನಾದರೂ ನೆಸೆಸಿಟಿ ಇದ್ದರೆ ನಾನೇ ಪರ್ಸ್ನಲ್ಲಾಗಿ ಮನೆಗೆ ಹೋಗ್ತಾಯಿದ್ದೆ. ಯಾಕೆಂದರೆ ಈ ಈಸ್ ಸಚ್ ಎನ್ ಇಂಪಾರ್ಟೆಂಟ್ ಪರ್ಸನ್ ಟು ಮೀ ಆ್ಯಸ್ ವೆಲ್ ಆಸ್ ಇಂಪಾರ್ಟೆಂಟ್ ಪರ್ಸನ್ ಟು ದಿ ಕಂಟ್ರಿ. ಸೊ ಅದಕ್ಕೆ ವಿ ಹ್ಯಾವ್ ಗಿವನ್ ದಿ ಬೆಸ್ಟ್ ಆಫ್ ದಿ ಟ್ರೀಟ್ಮೆಂಟ್ ಫಾರ್ ಹಿಮ್ ಫ್ರಮ್ ಮಲ್ಯ ಹಾಸ್ಪಿಟಲ್. ಇನ್ಫ್ಯಾಕ್ಟ್ ಮಲ್ಯ ಹಾಸ್ಪಿಟಲ್ ಅವ್ರಿಗೊಂಥರ ಮನೆ ಥರ, ಅವ್ರಿಗೆ ಏನೂ ಹೆಸಿಟೇಟ್ ಇಲ್ಲ. ಸರ್ ಸ್ವಲ್ಪ ಇದು ಎಕ್ಸ್ರೇ ಮಾಡಬೇಕಿತ್ತು, ನಾನು ಇಮ್ಮಿಡಿಯೇಟ್ ಬರ್ತೀನಿ, ಎಷ್ಟೊತ್ತಿಗೆ ಬರಲಿ, ಆ ಥರ ನಮಗೆ ಅಟ್ಯಾಚ್ಮೆಂಟು, ನಮ್ಮ ಕಮಿಟ್ಮೆಂಟ್ ಇತ್ತು. ಅದರಿಂದ ಅವ್ರಿಗೆ ಮಲ್ಯ ಹಾಸ್ಪಿಟಲ್ಲು VSH ಹಾಸ್ಪಿಟಲ್ ಅಂದರೆ ಇಟ್ ವಾಸ್ ಲೈಕ್ ಎ ಸೆಕೆಂಡ್ ಹೋಮ್ ಫಾರ್ ಹಿಮ್. ಅಂದರೆ ಮೊನ್ನೆ ರಾತ್ರಿ ಹೇಗಿತ್ತು ಸರ್ ಅವ್ರ ಕಂಡೀಷನ್? ಮೊನ್ನೆ ರಾತ್ರಿ ಸ್ವಲ್ಪ ಕಂಡೀಷನ್ ತುಂಬಾ ಸೀರಿಯಸ್ ಆಗಿತ್ತು. ಯಾಕೆಂದರೆ ಆ ಟೈಮಲ್ಲಿ ಟೆಂಪ್ರೇಚರ್ ಇತ್ತು 102 101 ಟೆಂಪ್ರೇಚರ್ ಬಂದುಬಿಡ್ತು. ಆ್ಯಂಡ್ ಟೆಂಪ್ರೇಚರ್ ರೆಡ್ಯೂಸ್ ಮಾಡೋಕ್ಕೆ ಮೆಡಿಸಿನ್ಸ್ ಎಲ್ಲ ಕೊಟ್ವಿ. ಬಟ್ ಆವಾಗ ಕಾನ್ಷಿಯಸ್ನೆಸ್ಸು ಸ್ಟಾರ್ಟೆಡ್ ರೆಡ್ಯೂಸಿಂಗ್. ಆ್ಯಂಡ್ ದೆನ್ in a matter of about 2 hours or 3 hours the temperature settled, but his signs all regressed. ಅಂದರೆ ಹಾರ್ಟ್ ರೇಟು ಅದೆಲ್ಲ ನ್ಯಾಚುರಲ್ ಆಗಿ ಸ್ಲೋ ಆಗಿ ಸ್ಟಾಪ್ ಆಯಿತು. ಅಂದರೆ ಫೈನಲ್ ಮೂಮೆಂಟಲ್ಲೂ ಪ್ರಯತ್ನ ಮಾಡಿದ್ವಿ. ಅಲ್ಲಿ ಎಲ್ಲನೂ ಮನೆಯಲ್ಲೇ ವೆಂಟಿಲೇಟರು, ಮನೆಯಲ್ಲೇ ಆಕ್ಸಿಜನ್ನು, ಮನೆಯಲ್ಲಿ ಎಲ್ಲ ಒಂದು ಆಲ್ಮೋಸ್ಟ್ ಲೈಕ್ ಎ ಮಿನಿ ಹಾಸ್ಪಿಟಲ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಹೌಸ್. ಅದರಿಂದ ನಮಗೆ ಏನೂ ತೊಂದರೆ ಆಗಲಿಲ್ಲ. ಆದರೂ ಹಿ ಡಿಂಟ್ ಸಫರ್, ಹಿ ಹ್ಯಾಡ್ ಎ ವೆರಿ ಪೀಸ್ಫುಲ್ ಡೆತ್. ಇದಿಷ್ಟು ವೈದ್ಯರಾದಂಥ VK ಶ್ರೀನಿವಾಸ್ ಅವರು ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು.